ನಮಸ್ಕಾರ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಆ್ಯಕ್ಚುಲಿ ನಾನು ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ. ಏರ್ ಫ್ಲೈಟ್ ಹೆಂಗೆ ಹೋಗೋದು ಬರೋದು ಅದ್ರ ಬಗ್ಗೆ ಸ್ವಲ್ಪ ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ. ಅರ್ಥ ಆಯಿತು ಅಂದರೆ ನಮಗೆ ಕಮೆಂಟ್ ಕೊಡಿ, ಇವಾಗ ಸಬ್ಸ್ಕ್ರೈಬರ್ ಮಾಡಿ, ಇವಾಗ ನಮ್ಮ ಚಾನಲ್ಗೆ ವ್ಯೂ ಹಾಕಿ, ಲೈಕ್ ಮಾಡಿ. ಫಸ್ಟ್ ಆಫ್ ಆಲ್ ನಾವು ಏರ್ಲೈನ್ಸ್ಗೆ ಏರ್ಪೋರ್ಟ್ ಹೋದ್ಮೇಲೆ ನಾವು ಫ್ಲೈಟ್ ಅಟೆಂಡ್ ಮಾಡ್ತೀವಿ. ಫ್ಲೈಟ್ ಅಟೆಂಡ್ ಆದಮೇಲೆ ನಮ್ಮದು ಎಲ್ಲ ಏನು ಮಾಡಬೇಕು, ಸೀಟಲ್ಲಿ ಕೂತ್ಕೊಳ್ತೀನಿ. ಸೀಟಲ್ಲಿ ಕೂತ್ಕೊಂಡ್ಮೇಲೆ ಆದಮೇಲೆ ಏನು ಮಾಡ್ತೀನಿ, ಆದಮೇಲೆ ನಾನು ಎಲ್ಲರೂ ಜಾತ್ರಿ ಭಾವಗಾರಗಳು ಯಾರು ಇರ್ತದೆ ಅದು ಎಲ್ಲ ಕೂತ್ಕೊತೀನಿ. ಆದಮೇಲೆ ಪ್ಲೇನ್ ಸ್ಟಾರ್ಟ್ ಆಗುತ್ತೆ. ಶಾರ್ಟ್ಕಟ್ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೆ. ಪ್ಲೇನ್ ಸ್ಟಾರ್ಟ್ ಆದಮೇಲೆ ಇಂಜಿನ್ ಸ್ಟಾರ್ಟ್ ಆದಮೇಲೆ ಸಿಗ್ನಲ್ ನೋಡ್ತಾರೆ ಎಲ್ಲರೂ. ಈ ಸಿಗ್ನಲಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದರೆ, ಒಂದು ರೆಡ್ ಎಂದು ವೈಟು, ಅದು ಈ ಥರ ಸಿಗ್ನಲ್ ತೋರಿಸ್ತಾ ಇರ್ತಾರೆ. ಯಾಕೆಂದರೆ ಟ್ರಾಫಿಕ್ ಕಂಟ್ರೋಲ್ಗೆ ಗೊತ್ತಾಗ್ಬಿಡುತ್ತೆ. ಇವಾಗ ಟ್ರಾಫಿಕಲ್ಲಿ ಏನು ಗೊತ್ತಾಗುತ್ತೆ, ಬೇರೆ ಪ್ಲೇನ್ ಹೋಗುತ್ತೆ ಬರುತ್ತೆ ಅಂತೆ, ಅದೇ ಸಿಗ್ನಲ್ ಕೊಡ್ತಾರೆ. ಇವಾಗ ಟ್ರಾಫಿಕ್ ಎ ಐ ಟಿ ಸಿ ಓಕೆ. ಸೊ ದಟ್ಸ್ ವೈ ಅದಕ್ಕೆ ನಾನು ಎಲ್ಲ ಮಾತಾಡ್ತಾ ಇದ್ದೀನಿ ಇದ್ರ ಬಗ್ಗೆ. ಒಂದು ಟೂ ಟೈಟ್ ಫೆಟೋರೇಟನ್ ಇರುತ್ತೆ, ಅದು ನೋಡಬೇಕು. ನೋಡಿಬಿಟ್ಟು ಒಂದು ರೈಟು ನೋಡಿ, ಲೆಫ್ಟ್ ಸೈಡ್ ಫ್ಲೈ ಆಗುತ್ತೆ. ಲೆಫ್ಟ್ ಸೈಡ್ ಫ್ಲೈ ಅಂತ ಮೀನ್ಸ್ ನಾವು ಬಾರ್ಡ್ಸ್ ನೋಡಿದ್ದೀರಾ, ಆ ಥರ ನಿಮಗೆ ಫ್ಲೈ ಆಗುತ್ತೆ. ಅದಕ್ಕೋಸ್ಕರ ನೀವು ಕೆಳಗಡೆ ನಿಮ್ಗೆ ನೋಡಿ, ಸೈಡಲ್ಲಿ ಒಂದು ರೆಡ್ ಕಲರ್ ಲೈಟಿಂಗ್ ಇದೆ. ಆಲ್ ಯುವರ್ ಫ್ರೆಂಡ್ ಆಲ್ ಮೋಸ್ಟ್ ವೆಲ್ಕಮ್. এবং ಈ ಥರ ಇದೆ. ಫ್ಲೈಟಲ್ಲಿ ಹೋಗಿ ಎಲ್ಲರೂ ಎಂಜಾಯ್ ಮಾಡಿ. ಫ್ಲೈಟು ಹೆಂಗೆ ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಇದು ಆ್ಯಕ್ಚುಲಿ ಹೋಗೋದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಥ್ಯಾಂಕ್ ಯು.